ನಮಸ್ಕಾರ. ಎಲ್ಲರೂ ಆರಾಮಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನನ್ನ ಯೂಟ್ಯೂಬ್ ಚಾನಲಲ್ಲಿ ಒಂದು ಚಾಲೆಂಜ್ ಇದೆ. ನಾನು ಕುಕ್ ಮಾಡ್ತೀನಿ, ಆದರೆ ಟೇಸ್ಟ್ ನೋಡೋದಿಲ್ಲ. ಟೇಸ್ಟ್ ನೋಡದೆ ಕುಕ್ ಮಾಡ್ತೀನಿ. ಅದು ನನಗೆ ತುಂಬ ಕಷ್ಟ, ಬಟ್ ಐ ಆಮ್ ಟ್ರೈಯಿಂಗ್ ಇಟ್ ಫಾರ್ ದಿ ಫಸ್ಟ್ ಟೈಮ್. ಇವತ್ತಿನ ಸ್ಪೆಷಲ್ ಏನಂದರೆ ಆಲೂ ಫ್ರೈ. ಆಲೂ ಫ್ರೈ ಇಸ್ ಬೇಸಿಕಲಿ ಲೈಕ್ ಸೌತ್ ಇಂಡಿಯನ್ ಸ್ಟೈಲ್ ಆಫ್ ಫ್ರೆಂಚ್ ಫ್ರೈಸ್. ಅಡುಗೆ ಮಾಡ್ತೀನಿ ನೋಡಿ, ನಿಮಗೆ ರೆಸಿಪಿ ಇಷ್ಟ ಆಯಿತು, ಮೇ ಬಿ ಇಟ್ ವಿಲ್ ಬಿ ನೈಸ್ ಅನ್ನೋದು ನೀವು ಟ್ರೈ ಮಾಡ್ಬೋದು. ಇದು ಅದರದ್ದೇ ಸ್ವಿಚ್ ಹೌದು ಅಲ್ಲ ಅನ್ನೋದು ಗೊತ್ತಿಲ್ಲ. ಐ ಆಮ್ ಸೋ ನಾಟ್ ಅಟ್ ಹೋಮ್ ದಟ್ ಐ ಡೋಂಟ್ ನೋ ದಿಸ್ ಆಲ್ಸೋ. ಸೊ ಅದಕ್ಕೂ ಮುಂಚೆ ಎಪ್ರಾನ್ ಹಾಕೊಳ್ಳೋಣ, ಬಿಕಾಸ್ ಎಪ್ರಾನ್ ಇಲ್ಲದೆ ನಾನು ಅಡುಗೆ ಮಾಡೋದಿಲ್ಲ. ಫಸ್ಟ್ ಥಿಂಗ್ ಟು ಡೂ ಇಸ್ ಆಲೂಗಡ್ಡೆನ ಉಪ್ಪು ನೀರಲ್ಲಿ ನೀಟಾಗಿ ತೊಳ್ಕೊಳ್ಳಿ. अच्छा हमको सिखा रिया है. We'll peel off the peel of alugade. Okay, yeah. Two hours later. ನಾನೇನ್ ಹೇಳ್ತಿದ್ದೆ ಅಂದ್ರೆ, ನೀವು ಈ ತರ ಸೇವ್ ಮಾಡಿಟ್ಕೊಂಡು ಗಿಡ ಇದ್ರೆ ಗಿಡಕ್ಕೆ ಹಾಕಿ, ಗಿಡ ಬೆಳೆಸಿ. ಈಗ ಈ ಆಲೂಗಡ್ಡೆನ ಕಟ್ ಮಾಡ್ಕೊಳ್ಳೋ, ಆಯ್ತಾ? ಬನ್ನಿ. ಫ್ರೆಂಚ್ ಫ್ರೈಸ್ಗೆ ಹೇಗ್ ಬೇಕು ಹಾಗೆ ಕಟ್ ಮಾಡ್ಕೊಳ್ಳಿ. ನಿಮ್ಗೆ ತುಂಬಾ ಸಪೂರ ಬೇಕು, ಐ ಮೀನ್ ಸಣ್ಣ ಬೇಕು ಅಂದ್ರೆ ಸಣ್ಣ ಮಾಡ್ಕೊಳ್ಳಿ, ಇಲ್ಲ ದಪ್ಪ ಬೇಕು ಅಂದ್ರೆ ದಪ್ಪ ಕಟ್ ಮಾಡ್ಕೊಳ್ಳಿ. ನಾನು ಇಷ್ಟಪ್ಪ ಮಾಡ್ಕೊಳ್ತಾ ಇದ್ದೀನಿ ಕಟ್ಟು. ನೀವು ಮಾಡ್ಕೊಳ್ಳೋ ಅಂದ್ರೆ ಮಾಡ್ಕೊಳ್ಳಿ. ಹೆಂಚಿನ ಸಾವು ಮಾರಿ ಏಪ್ರಿಲ್ ಆಗುದಲ್ಲ ಹೋಗುದಲ್ಲ ಸಾಕಾಯ್ತು. ಈಗ ಎಲ್ಲ ಬಟಾಟಾನ ಬೌಲಿಗೆ ಟ್ರಾನ್ಸ್ಫರ್ ಮಾಡಿ ಒಂದೊಂದೇ ಮಸಾಲ ನಾನು ಹೇಳ್ತೀನಿ. ಮಸಾಲ ಯಾವ್ದಂತ ಯಾವ್ದ್ಯಾವ್ದು ಹಾಕೋಲ್ಲ ಅಂತ ನಾನು ಹೇಳ್ತೀನಿ. ಅದೇ ಮಸಾಲಾನ ಹಾಕಿ, ಅದೇ ಟೇಸ್ಟ್ ಬರ್ತದೆ. ಬರೀ ಸುಮ್ಮನೆ ಹೇಳ್ತೀರಿ. ಏನ್ಮಾ ಕ್ಲೀನ್ ದ ಮೆಸ್. ಈಗ ಅಕ್ಕಿ ಹಿಟ್ಟು ಹಾಕೊಳ್ಳೋಣ. ಅಕ್ಕಿ ಹಿಟ್ಟು ಸ್ವಲ್ಪ ಜಾಸ್ತಿನೇ ಬೇಕು. ಸ್ವಲ್ಪ ಅರಿಶಿನ ಮತ್ತೆ ಚಾಟ್ ಮಸಾಲ, ಸ್ವಲ್ಪ ಖಾರದ ಪುಡಿ. ನಿಮಗೆ ಖಾರ ತಕ್ಕಂತೆ ನೀವು ಖಾರದ ಪುಡಿನ ಹಾಕೋಬಹುದು. ನಮ್ಮ ಮನೆಯಲ್ಲಿ ಖಾರ ಜಾಸ್ತಿ ತಿಂತಾರೆ, ಸೊ ಖಾರದ ಪುಡಿ ಜಾಸ್ತಿ ಹಾಕೋಬಹುದು. ಆ್ಯಂಡ್ ಮೋರ್ ಓವರ್ ಇದು ಫ್ರೈಡ್ ಐಟಮ್ ಅಲ್ಲ, ಸೊ ಖಾರ ಜಾಸ್ತಿ ಬೇಕಾಗುತ್ತೆ. ಯಾಕಂದ್ರೆ ಆಲೂಗಡ್ಡೆ ಕರ್ದ್ರ ಮೇಲೆ ಖಾರ ಆಟೋಮೆಟಿಕಲಿ ಕಡಿಮೆ ಆಗುತ್ತೆ. ಗರಂ ಮಸಾಲ ಆ್ಯಡಿಂಗ್ ಇದಾದ ಮೇಲೆ ಸ್ವಲ್ಪ ಎಣ್ಣೆ, ರಿಫೈನ್ಡ್ ಆಯಿಲ್. ಇದಕ್ಕೆ ಎಕ್ಸ್ಟ್ರಾ ನೀರು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಸ್ವಲ್ಪ ನೀರು ಚೆಲ್ಕೋಬೇಡಿ. ನಂತರ everything will look like this. We have to add little bit of jeera. ಸ್ವಲ್ಪ ಜೀರಿಗೆ ಹಾಕೊಂಡ್ರೆ ಆಲೂಗಡ್ಡೆಯಲ್ಲಿರೋ ಗ್ಯಾಸ್ ಸ್ವಲ್ಪ ಒಡೆಯುತ್ತೆ. It will look like this. ನಾವು ಉಪ್ಪೇ ಹಾಕೊಳ್ಳಿಲ್ಲ. इतने तेजस्वी लोग हैं हमारे पास. ರುಚಿಗೆ ತಕ್ಕಂತೆ ಉಪ್ಪು ಹಾಕೊಳ್ಳಿ. ಸೊ ಈ ಡಿಶ್ ಅಲ್ಲಿ
ಸ್ಪೆಷಲ್ ಇಂಗ್ರೀಡಿಯಂಟ್ ಈಸ್ ಕರ್ಬೇವಿನ ಸೊಪ್ಪು. ಕರ್ಬೇವಿನ ಸೊಪ್ಪನ್ನ ನೀಟಾಗಿ ತೊಳ್ಕೊಂಡು ನೀರೆಲ್ಲ ಇಳಿಸಿ ಯು ಕ್ಯಾನ್ ಆ್ಯಡ್ ಟು ದಿಸ್. ಸೊ ಇವಾಗ ಎಣ್ಣೆ ಕಾದಿದೆ, ಇದು ರೆಡಿ ಇದೆ. ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ನಾರ್ಮಲ್ ಆಗಿ ಫ್ರೈ ಮಾಡೋಕ್ಕೆ ಮಾಡ್ತೀನಿ. ಸ್ಮೆಲ್ಸ್ ವೆರಿ ಗುಡ್. ಇದೆಲ್ಲ ಅಂಟ್ಕೊಂಡಿದೆ. ಸೊ ಇವಾಗ ಆಲೂ ಫ್ರೈ ರೆಡಿ ಇದೆ ನೋಡಿ, ಹಿಂಗೆ ಕಾಣುತ್ತೆ. ಲೆಟ್ ಮೀ ಈಟ್ ಆಸ್ ಐ ನಾಟ್ ಟೇಸ್ಟೆಡ್. ಉಪ್ಪು ಸ್ವಲ್ಪ ಕಡಿಮೆ ಇದೆ, ಬಟ್ ಇಟ್ಸ್ ವೆರಿ ಟೇಸ್ಟಿ. ಅದನ್ನ ಕಾಫಿ ಜೊತೆಲೂ ತಿನ್ಬೋದು, ಟೀ ಜೊತೆಲೂ ತಿನ್ಬೋದು, ಎಲ್ಲ ಮಧ್ಯಾಹ್ನ ಅನ್ನ ಸಾರು, ಅನ್ನ ಪಪ್ಪು, ಅನ್ನ ಹುಳಿ ಏನೇ ಇದ್ರೂ ಅದ್ರ ಜೊತೆ ನೆಂಚ್ಕೊಂಡು ತಿನ್ಬೋದು. ಇಟ್ ಇಸ್ ವೆರಿ ಟೇಸ್ಟಿ. ಯು ಹ್ಯಾವ್ ಟು ಟ್ರೈ ಒನ್ಸ್. ನನಗೆ ಇನ್ನು ಇಷ್ಟು ಕರಿಯೋಗಿದೆ. ಆದರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಈ ರೆಸಿಪಿ ಟ್ರೈ ಮಾಡಿಬಿಟ್ಟು ಹೇಗಿದೆ ಅಂತ ನನಗೆ ರಿವ್ಯೂ ಕೊಡಿ. ಈ ವಿಡಿಯೋಗೆ ಇಷ್ಟೇ, ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಓಕೆ, ಬೈ ಬಾಯ್.